ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂಥರ ಕ್ರೇಜ್ ವೈಬ್ ನಡೀತಿದೆ ಅಲ್ವಾ? ನೀವೆಲ್ಲ ಈಗಾಗಲೇ ಗೆಸ್ ಮಾಡ್ತೀರಾ. ಎಸ್, ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣ ಮತ್ತು ನಟ ರಾಕ್ಷಸ ಡಾಲಿ ಧನಂಜಯ್ ಕಾಂಬಿನೇಷನ್ ನ ಹೇಮಂತ್ ಎಂ ರಾವ್ ಡೈರೆಕ್ಷನ್ ನ ಆ ಮೋಸ್ಟ್ ಎಕ್ಸೈಟಿಂಗ್ ಮೂವಿ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಟೀಸರ್ ಮತ್ತು ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ಹೇಮಂತ್ ರಾವ್ ಅಂದ ತಕ್ಷಣ ನಮಗೆ ಕವಲುದಾರಿ, ಸಪ್ತಸಾಗರದಾಚೆಯಲ್ಲೋ ನೆನಪಾಗುತ್ತೆ. ಕ್ಲಾಸ್ ಸಿನಿಮಾಗಳಿಗೆ ಫೇಮಸ್ ಆಗಿರೋ ಇವರು ಶಿವಣ್ಣ ಮತ್ತು ಡಾಲಿ ಧನಂಜಯ ಜೊತೆ ಸೇರಿ ರೇಂಜ್ ಆಕ್ಷನ್ ಥ್ರಿಲ್ಲರ್ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿಲ್ಲ ಗುರು. ಟೀಸರ್ ನೋಡಿ ನನಗಂತೂ ಮೈ ಜುಮ್ ಆಗಿತ್ತು. ನೀವು ಟೀಸರ್ ನೋಡಿಲ್ಲ ಅಂದ್ರೆ ಬೇಗ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ವಿಡಿಯೋದಲ್ಲಿ ಈ ಟೀಸರ್ ನಲ್ಲಿ ಅಡಗಿರುವ ಹೈಲೈಟ್ಸ್ ಏನು, ಆ 70 ವೈಬ್ ಹೇಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಓಕೆ, ಮೊದಲನೇದಾಗಿ ಈ ಟೀಸರ್ ಸ್ಟಾರ್ಟ್ ಆಗೋದೆ ನಮಗೆ ಒಂದು 17 ಲೋಕಕ್ಕೆ ಕರ್ಕೊಂಡು ಹೋಗಿ. ಆ ಕಲರ್ ಗ್ರೇಡಿಂಗ್, ಆ ಡ್ರೆಸ್ಸಿಂಗ್, ಆ ಸ್ಟೈಲ್, ಅಬ್ಬಬ್ಬ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಹೇಳ್ತೀನಿ ಕೇಳಿ. ಈ ಸಿನಿಮಾಗೆ ಡೈರೆಕ್ಟರ್ ಮತ್ತು ಸಿನಿಮಾಟೋಗ್ರಫಿ ಅದ್ವೈತ್ ಗುರುಮೂರ್ತಿ ಅವರು ಸಾಮಾನ್ಯ ಕೆಮೆರಾ ಲೆನ್ಸ್ ಅನ್ನು ಬಳಸಿಲ್ಲ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಲದಲ್ಲಿ ಆಪರೇಷನ್ ಡೈಮಂಡ್, ರಾಕೆಟ್, ಜೇಡರಬಲ್ಲಿ ಸಿನಿಮಾಗಳಿಗೆ ಯಾವ ವಿಂಟೇಜ್ ಲೋಬೋ ಲೆನ್ಸ್ ಬಳಸಿದ್ರೋ ಅದೇ ಲೆನ್ಸ್ ಗಳನ್ನು ಹುಡುಕಿ ತಂದು ಶೂಟ್ ಮಾಡಿದ್ದಾರೆ. ಅದಕ್ಕೆ ಆ ಟೀಸರ್ ನೋಡಿದ್ರೆ ನಮಗೆ ಯಾವುದೋ ಹಾಲಿವುಡ್ ಜೇಮ್ಸ್ ಬಾಂಡ್ ಸಿನಿಮಾ ಅಥವಾ ನಮ್ಮ ಅಣ್ಣವರ ಹಳೆ ಬಾಂಡ್ ಸಿನಿಮಾಗಳ ನೆನಪಾಗುತ್ತೆ. ಈಗ ಬರೋಣ ನಮ್ಮ ಮೇನ್ ಹೀರೋಗಳ ಕಡೆಗೆ. ಟೀಸರ್ ನಲ್ಲಿ ನಮಗೆ ಇಬ್ಬರ ಅಲ್ಟಿಮೇಟ್ ಏಜೆಂಟ್ ಗಳ ಪರಿಚಯ ಆಗುತ್ತೆ. ನಮ್ಮ ಶಿವಣ್ಣ ಇಲ್ಲಿ ಏಜೆಂಟ್ ಪ್ರಕಾಶ್ ಆಗಿ ಕಾಣಿಸಿಕೊಂಡಿದ್ದಾರೆ. ಹೇಗಿರುತ್ತೆ ಗೊತ್ತಾ ಶಿವಣ್ಣ? ಪ್ರೆಸ್ ಮೀಟ್ ಅಲ್ಲಿ ಅವರೇ ಹೇಳಿದ್ರು, ನಾನು ಟಿಪಿಕಲ್ ಬಾಂಡ್ ಅಲ್ಲಪ್ಪ, ನಾನು ಡೀಸೆಂಟ್ ಬಾಂಡ್, ಜನರನ್ನ ನಾನು ಮಾಡೋ ಬಾಂಡ್ ಅಂತ ಹೇಳಿದ್ರು. ಆದ್ರೆ ಟೀಸರ್ ನಲ್ಲಿ ಅವರ ಗನ್ ಹಿಡೋ ಸ್ಟೈಲ್, ಆ ಲಾಂಗ್ ಕೋಟ್, ನನಗಂತೂ ಅಣ್ಣರ್ನ ಆಪರೇಷನ್ ನೆನಪಿಗೆ ಬಂತು. ಇನ್ನೊಂದು ಕಡೆ ನಮ್ಮ ನಟ ರಾಕ್ಷಸ ಡಾಲಿ ಧನಂಜಯ್ ಇವರು ಏಜೆಂಟ್ ಶಂಕರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಶಿವಣ್ಣ ಮತ್ತು ಡಾಲಿ ಆಲ್ರೆಡಿ ಟಗರು, ಬೈರಾಗಿ ಸಿನಿಮಾದಲ್ಲಿ ಅಬ್ಬರಿಸಿದ್ದಾರೆ. ಇದು ಇವರ 3ನೇ ಕಾಂಬಿನೇಷನ್. ಧನಂಜಯ್ ಮತ್ತು ಲುಕ್ ತುಂಬಾ ಕ್ಲಾಸ್ ಆಗಿದೆ, ಆದ್ರೆ ಕಣ್ಣಲ್ಲೇ ಒಂದು ಕ್ರೂರತೆ ಮತ್ತು ಇಂಟೆಲಿಜೆಂಟ್ ಕಾಣಿಸ್ತಿದೆ ಅಂತ ಹೇಳ್ಬೋದು. ಇವರಿಬ್ಬರ ನಡುವೆ ಇರುವ ಕೆಮಿಸ್ಟ್ರಿ, ಆ ಕೋವರ್ಟ್ ಮಿಷನ್, ಬ್ಲ್ಯಾಕ್ ಡ್ರಾಪ್ ಸೀಕ್ರೆಟ್ ಥಿಯೇಟರ್ ನಲ್ಲಿ ಬೆಂಕಿ ಹಚ್ಚೋದಂತೂ ಗ್ಯಾರಂಟಿ. ಬಾಸ್, ಈ ಟೀಸರ್ ಈ ರೇಂಜ್ಗೆ ಕಿಕ್ ಕೊಡ್ತಿರೋದಕ್ಕೆ ಮತ್ತೊಂದು ಮುಖ್ಯ ಕಾರಣ ನಮ್ಮ ಚರಣ್ ರಾವ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸಪ್ತಸಾಗರದಲ್ಲಿ ನಮಗೆ ಅಳೋ ತರ ಮ್ಯೂಸಿಕ್ ಕೊಟ್ಟಿದ್ದು ಚರಣ್ ರಾಜ್ ಇಲ್ಲಿ ಬೇರೆನೆ ಲೆವೆಲ್ಗೆ ಗೇಮ್ ಆಡಿದ್ದಾರೆ. 17s ಬಾಂಡ್ ಥೀಮ್ ಮ್ಯೂಸಿಕ್ ಇದೆ ಅಲ್ಲ, ಅದು ತುಂಬಾ ಸ್ಟೈಲಿಶ್ ಆಗಿದೆ, ಮಾಡರ್ನ್ ಆಗಿದೆ, ಆದ್ರೆ ಮಿಂಟೆ ಟಚ್ ಬಿಟ್ಟು ಕೊಟ್ಟಿಲ್ಲ. ನಿಮಗೆ ಈ ಟೀಸರ್ ನಲ್ಲಿ ಶಿವಣ್ಣ ಲುಕ್ ಇಷ್ಟ ಆಯ್ತಾ ಅಥವಾ ಡಾಲಿ ಧನಂಜಯ್ ಅವರ ಸ್ಟೈಲ್ ಇಷ್ಟ ಆಯ್ತಾ? ಚರಣ್ ರಾವ್ ಅವರ BGM ಬಗ್ಗೆ ಅಭಿಪ್ರಾಯ ಏನು? ಇದೆಲ್ಲ ಕೆಳಗಡೆ ಇರೋ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ನನ್ನ ಚಾನಲ್ ಅನ್ನು ಹೊಸೊಬ್ರು ಯಾರಾದ್ರೂ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.